ನೀವು ಹೇಗೂ ವಾಲಂಟರಿ ಡ್ರಗ್ ಟೆಸ್ಟ್ ಮಾಡ್ತಾ ಇದ್ರಲ್ವಾ, ಅಲ್ಲಿಗೆ ಬಂದವರೆಲ್ಲರಿಗೂ ಕೂಡ ಹೊರಗಡೆ ಅಲ್ಲೇ ಟೆಸ್ಟ್ ಮಾಡಿಸಿ ಕಲಿಸ್ಕೊಡಿ ಅಂತ ಹೇಳಿ ಹೇಳಿದ್ರು. ಆದರೆ ನಮ್ಮ ಪೂಜ್ಯರು ಬಿಷಪ್ ಅವರು ಹೇಳಿದ ರೀತಿಯಲ್ಲಿ ಸಾಧಾರಣವಾಗಿ ನಾವಿಂಥ ಮೀಟಿಂಗ್ ಮಾಡಿದ್ದಾಗ ಇಲ್ಲಿ ಅಭ್ಯಾಸ ಇರುವವರು ಬರುವುದಿಲ್ಲ. ಆದರೂ ಕೂಡ ಇಲ್ಲಿಗೆ ಬಂದಿದ್ದರೂ ಬಂದಿಲ್ಲ ಅಂದರೂ ಕೂಡ ಈ ಅಭಿಯಾನದಲ್ಲಿ ಒಂದು ದಿವಸ ಪ್ರೋಗ್ರಾಮಿಂದ ನಾವು ಬದಲಾವಣೆ ಸಾಧಿಸಲಿಕ್ಕೆ ಅವಕಾಶ ಇದೆ ಅಂತಿದ್ದರೆ ಖಂಡಿತ ಎಲ್ಲ ಪ್ರಯತ್ನಗಳು ಮಾಡಬೇಕನ್ನೋ ಉದ್ದೇಶದಿಂದ ಇಲ್ಲೆಲ್ಲ ಸೇರಿಕೊಂಡಿದ್ವಿ. ಸೊ ಇಲ್ಲಿಗೆ ಬಂದಾಗ ಎಲ್ಲರೂ ನನ್ನನ್ನು ಕೇಳ್ತಾ ಇರ್ತಾರೆ, ಬಂದ ತಕ್ಷಣ ಫಸ್ಟ್ ಹೇಗಿದೆ ಸರ್ ಮಂಗಳೂರು ಅಂತ ಕೇಳ್ತಾರೆ. ಸೊ ಅದು ನಿಮಗೆ ಹೇಗಿದೆ ಅಂತ ಹೇಳಿ ಮಂಗಳೂರಿಗೆ ಬಂದ ಮೇಲೆ ಎಂತೆಂಥ ರೀತಿಯಲ್ಲಿ ಅನಿಸಿದೆ ಅಂತ ಹೇಳಿ ಮೇ ಬಿ ನಾವು ಮಾತಾಡಿ ಮುಗುವಷ್ಟರಲ್ಲಿ ಒಂದು 15 ನಿಮಿಷದಲ್ಲಿ ತಿಳಿಸ್ತೇನೆ. ಈ ಮಂಗಳೂರನ್ನು ನೋಡಿದಾಗ ಭಾಳ ಹೆಮ್ಮೆ ಆಗ್ತದೆ, ನನಗೆ ಭಾಳ ಖುಷಿಯಾಗಿರ್ತದೆ ಕೂಡ. ಒಂದು ರೀತಿ ಫೀಲಿಂಗ್ ನಾನು ಕೂಡ ಇಲ್ಲೇ ಇರಬೇಕಿತ್ತು. ಯಾಕಂದರೆ ನಿನ್ನೆ ಇಲ್ಲೆಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ನನ್ನ ಬ್ಯಾಚ್ಮೇಟ್ ಒಬ್ಬರು ಫೋನ್ ಮಾಡಿದ್ದಾರೆ, ಬಸವ ರಸ್ತೆಯಲ್ಲಿ ಮಹಾರಾಷ್ಟ್ರದಲ್ಲಿ DIG ಆಗಿದ್ದಾರೆ. ಫೋನ್ ಮಾಡಿ ಯಾವಾಗ ಬರ್ತಾ ಇದ್ದೆ ಅಂತ ಕೇಳಿದ್ದೀನಿ. ಸರ್ ನಾನು ನಿಜವಾಗ್ಲೂ ಅಲ್ಲಿ ಬರ್ತಾ ಇದ್ದೀನಿ, ಇವತ್ತು ನಿನ್ನೆ ಹೇಳಿದ್ದಾರೆ ನಾಳೆ ಬರ್ತೀನಿ ಅಂತ ಹೇಳಿ. ಏನು ಇಲ್ಲಿ ಯಾಕೆ ಬರ್ತಾ ಇದ್ದೆ, ಏನು ಸಂಬಂಧ ಇಲ್ಲ ಆಗಿತ್ತು, ನಾನು ಓದಿದ್ದು ಮಂಗಳೂರಿನಲ್ಲೇ ಅಂತೇಳಿ ಹೇಳಿದ್ದಾನೆ. ಸೊ ಭಾಳ ಖುಷಿಯಾಗಿತ್ತು. ಅವರಷ್ಟೇ ಅಲ್ಲ, ನೀವು ಕರೆಕ್ಟಾಗಿ ನೋಡಿದರೆ ನಮ್ಮಲ್ಲಿ ಕೂತಿದ್ದಂಥ ನಮ್ಮ DCP ಲಾ ಆ್ಯಂಡ್ ಆರ್ಡರ್ ಅವರು ಕೂಡ ಮಂಗಳೂರಿನಲ್ಲೇ ಓದಿದ್ದಾರೆ. ಈಗ ನಮ್ಮಲ್ಲಿದ್ದಂಥ ಧಾರವಾಡ SP ಅವರು ಕೂಡ ಮಂಗಳೂರಲ್ಲೇ ಓದಿದ್ದಾರೆ. ಅಷ್ಟೇ ಅಲ್ಲದೆ ಮಂಗಳೂರಿನಲ್ಲೇ ಓದಿದಂಥವರು ನಮ್ಮ ಮಂಗಳೂರಿನಲ್ಲೇ 1000 ಕೋಟಿಗಿಂತ ಹೆಚ್ಚು ವ್ಯಾಲ್ಯೂ ಇರುವಂಥ ಸಾಫ್ಟ್ವೇರ್ ಕಂಪನಿಗಳು ಮಾಡಿದ್ದಂಥವರು 3 ಜನಕ್ಕಿಂತ ಜಾಸ್ತಿ ಇದ್ದಾರೆ. ಸೊ ಇಷ್ಟೆಲ್ಲ ನೋಡಿ ಬಹಳ ಹೆಮ್ಮೆ ಆಗ್ತಾ ಇರ್ತದೆ ನನಗೆ. ಎಲ್ಲರನ್ನು ನೋಡಿದ್ದಾಗ ಒಂದು 5 ವರ್ಷ ಹಿಂದೆ ಎಷ್ಟು ದೊಡ್ಡ ಸಾಧನೆಗಳಿದ್ದಾವಪ್ಪ 5 ವರ್ಷ ಹಿಂದೆ ಇದ್ದಂಥ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕೂಡ ಅಂತ ಹೇಳಿ ಭಾಳ ಖುಷಿ ಆಗ್ತದೆ, ಎಲ್ಲ ನೋಡ್ತಾ ಇರ್ತೀವಿ. ಬಟ್ ಇವಾಗಿದ್ದಂಥ ವಿದ್ಯಾರ್ಥಿಯರನ್ನು ನೋಡಿದರೆ ಬರುವವರೆಲ್ಲರೂ ಕೂಡ ಭಾಳ ಇನ್ಸ್ಪಿರೇಷನ್ ಇಟ್ಕೊಂಡು, ಭಾಳ ಆಸೆಗಳಿಟ್ಕೊಂಡು ಎಲ್ಲ ಇಟ್ಕೊಂಡು ಇಲ್ಲಿ ಬರ್ತಾರೆ. ಬಂದಮೇಲೆ ಈ ವಿದ್ಯಾರ್ಥಿಗಳೆಲ್ಲರೂ ಕೂಡ ನಿಜವಾಗಲೂ ಇದೇ ರೀತಿಯಲ್ಲಿ ಎಷ್ಟು ದೊಡ್ಡ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ, ಎಲ್ಲ ಪೊಟೆನ್ಷಿಯಲ್ನ ಕೂಡ ರೀಚ್ ಆಗ್ತಾ ಇದ್ದಾರಾ ಇಲ್ವಾ ಅಂತ ನೋಡಲಿಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ. ಏನೇನಾಗಲಿಕ್ಕೆ ಬೆಸ್ಟ್ PU ಕಾಲೇಜಸ್ ಇದ್ದಾವೆ, ಮೆಡಿಕಲ್ ಕಾಲೇಜಸ್, ಡಿಗ್ರಿ ಕಾಲೇಜಸ್, ಪ್ರೊಫೆಷ್ನಲ್ ಇಂಜಿನಿಯರಿಂಗ್ ಕಾಲೇಜಸ್, ಏನು ಬೇಕಾದರೂ ಇದ್ದಾವೆ. ಈಗ ಸದ್ಯಕ್ಕೆ ನಾವು ಆಯ್ತಪ್ಪ ಒಂದು ಸುಮ್ಮನೆ ಟೆಸ್ಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅಲ್ಲಿ ರೋಡ್ ಮೇಲೆ ಹೋಗುವವ್ರನ್ನು ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ನ ಟೆಸ್ಟ್ ಮಾಡಿಸಿದಾಗ ಪಾಸಿಟಿವ್ ಬರುವವರು ಯಾರು, ಪ್ರೊಫೆಷ್ನಲ್ ಡಿಗ್ರಿ ಓದುವಂಥ ಡಾಕ್ಟರ್ಸ್, ಇಂಜಿನಿಯರ್ಸ್, PU ಸ್ಟೂಡೆಂಟ್ಸ್, ಇವರಂತಲ್ಲ ಎಲ್ಲ ರೀತಿಯಾದ ವಿದ್ಯಾರ್ಥಿಗಳು ಕೂಡ ಪಾಸಿಟಿವ್ ಬಂದಿದೆ. ವಿಚ್ ಇಸ್ ಟು ಸೇ ದಟ್ ದೇರ್ ಆರ್ ಡ್ರಗ್ಸ್ ಎವ್ರಿವೇರ್, ಸ್ಟೂಡೆಂಟ್ಸು ಡ್ರಗ್ಸ್ ತಗೊಳ್ತಾ ಇದ್ದಾರೆ ಅಂತ ಹೇಳಿ ಭಾಳ ಕಷ್ಟ ಅನಿಸುತ್ತೆ ನಮಗೆ ಕೂಡ. ಅದನ್ನು ನೋಡಿ ಹೆಮ್ಮೆ ಅನಿಸಿದಾಗ ಇಲ್ಲೇ ಓದ್ಕೊಂಡು ಹೋಗಿ ಅವನು ಡಾಕ್ಟ್ರಾಗಿ ಇಲ್ಲಿಂದ ಮತ್ತೆ ಬೇರೆ ಕಡೆ ಹೋಗಿ ಅಲ್ಲಿಂದ ಡ್ರಗ್ಸ್ ತೊಗೊಂಡು ಇಲ್ಲಿಂದ ಬಾಕಿ ಮೆಡಿಕಲ್ ಸ್ಟೂಡೆಂಟ್ಸ್ಗೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಸಪ್ಲೈ ಮಾಡ್ತಾ ಇದ್ದಾನೆ. ಅವನನ್ನು ಅರೆಸ್ಟ್ ಮಾಡಿದ್ವಿ ಮಂಗಳೂರು ಪೊಲೀಸರ ಕೈಯಿಂದಲೇ. ಅದೇ ರೀತಿಯಲ್ಲಿ ಮೊನ್ನೆ ಜೈಲಿಗೆ ಹೋಗಿದ್ದಾಗ ಒಬ್ಬ NIT ಸ್ಟೂಡೆಂಟ್, IIT ಚೆನ್ನೈ IIT ವಿದ್ಯಾರ್ಥಿ ಏನಪ್ಪ ಮಾಡ್ತಾ ಇದ್ದೆ ಅಂದರೆ, ಒಬ್ಬ ನೈಜೀರಿಯನ್ ಜೊತೆಗೆ ಇನ್ನಿಬ್ಬರು ಇದ್ದಾರೆ ಒಂದೇ ಸೈಡಲ್ಲಿ ಹೀಗೆ ನಿಂತ್ಕೊಂಡಿದ್ದಾನೆ.
ಏನಂತ ಹೇಳಿದರೆ ಸರ್, ನಾನು ಕೂಡ ಏನೋ ಸಾಧನೆ ಮಾಡಬೇಕಂತ ಹೇಳಿ ಸೇರಿದ್ದೇನೆ IITಯಲ್ಲಿ. ಒನ್ ಆಫ್ ದಿ ಶಾರ್ಪೆಸ್ಟ್ ಮೈಂಡ್ಸ್, ಬಟ್ ಪರಿಸ್ಥಿತಿ ಹೀಗಾಗಿದೆ ಅಂತ ಹೇಳ್ತಾ ಇದ್ದೇನೆ. ಆಯಿತು, ಇದೆಲ್ಲ ನೋಡಿದರೆ ಭಾಳ ಒಂದು ರೀತಿಯಾಗಿ ಕಷ್ಟವಾಗಿ ಅನಿಸುತ್ತೆ.